Radio City. ಸದ್ಯಕ್ಕೆ ಚೈನಾ ಅಂದ್ರೆ ನಮಗೆ ಅಷ್ಟಕ್ಕಷ್ಟೇ. ಆದ್ರೆ ಚಿಕ್ಕ ಟಾಯ್ ಇಂದ ಹಿಡಿದು ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಗೂಡ್ಸ್ ಗಳ ತನಕ ಪ್ರತಿಯೊಂದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ವಿಶ್ವದಾದ್ಯಂತ ಮಾರ್ಕೆಟ್ ನ ಸೃಷ್ಟಿ ಮಾಡ್ಕೊಂಡಿರೋದು ಚೈನಾ ಅಂತ ಎಲ್ರಿಗೂ ಗೊತ್ತು. ನಾವು ಪ್ರತಿದಿನ ತಿನ್ನೋಂತ ಇದು ನಮ್ದೇ ತಿಂಡಿ ಅಂತ ಮೆಚ್ಕೊಂಡಿರೋಂತ ಎಷ್ಟೊಂದು ತಿಂಡಿಗಳ ಮೂಲ ಸ್ಥಾನ ಚೈನಾ ಅಂದ್ರೆ ನೀವು ಆಶ್ಚರ್ಯ ಪಡ್ಲೇಬೇಕು. ಹಾಗಂತ ನಾನು ಇಲ್ಲಿ ಚೈನೀಸ್ ರೆಸ್ಟೋರೆಂಟ್ ಗಳಲ್ಲಿ ಸಿಗುವಂತ ತಿಂಡಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಡುವಂತ ನಮ್ಮ ದೇಶದ ಆಹಾರ ಪದ್ಧತಿಯಲ್ಲಿ ಬೆರ್ತೋಗಿರುವಂತ ತಿಂಡಿಗಳ ಬಗ್ಗೆ ನಾನ್ ಹೇಳ್ತಾ ಇದೀನಿ. ಹಾಗಾದ್ರೆ ಚೈನಾದಲ್ಲಿ ಹುಟ್ಕೊಂಡಂತ ತಿಂಡಿಗಳು ಯಾವುದು ಹೇಳಿ ಕೇಳಿ. ಪ್ರತಿದಿನ ಬೆಳಿಗ್ಗೆ ಸಂಜೆ ನಮ್ಮ ಬೆಂಗಳೂರಿನಲ್ಲಿ ಮಳೆ ಬರ್ತಾ ಇದೆ. ಅಂಡ್ ಸಾಕಷ್ಟು ಜನರಿಗೆ ಈ ಮಳೆನಲ್ಲಿ ಬಜ್ಜಿ, ಪಕೋಡ, ಬಿಸಿ ಬಿಸಿ ಚಾಟ್ಸ್ ಎಷ್ಟು ಇಷ್ಟ ಆಗುತ್ತೋ, ಐಸ್ ಕ್ರೀಮ್ ಕೂಡ ಈ ಮಳೆನಲ್ಲಿ ತಿನ್ನೋಕೆ ಸಾಕಷ್ಟು ಜನ ಆಸೆ ಪಡ್ತಾರೆ. ಐಸ್ ಕ್ರೀಮ್ ಅಂದ್ರೆ ಇದು ಎಲ್ಲರ ಹಾಟ್ ಫೇವರೆಟ್ ಡೆಸರ್ಟ್. ಬಿಸಿಲಿರ್ಲಿ, ಚಳಿ ಇರ್ಲಿ, ಮಳೆ ಇರ್ಲಿ, ಐಸ್ ಕ್ರೀಮ್ಗೆ ಮಾತ್ರ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗೋದಿಲ್ಲ. ಎಷ್ಟೊಂದ್ ಜನ ಹೇಳೋ ಪ್ರಕಾರ ಐಸ್ ಕ್ರೀಮ್ ಜನ್ಮ ತಾಳಿದ್ದು ನಮ್ಮ ದೇಶದಲ್ಲೇ ಅಂತಾರೆ. ಆದ್ರೆ ಐಸ್ ಕ್ರೀಮ್ ಹುಟ್ಟಿದ್ದು ಚೈನಾದಲ್ಲಿ ಅಂತ ಎಷ್ಟೊಂದ್ ಜನಕ್ಕೆ ತಿಳಿದಿಲ್ಲ. ಪರ್ಷಿಯನ್ಸ್ ಮತ್ತೆ ರೋಮನ್ಸ್ ಫ್ಲೇವರ್ಡ್ ಐಸ್ ಅನ್ನ ಮೊದಲು ತಯಾರಿಸಿದ್ರು. ಇದಕ್ಕೆ ಮಿಲ್ಕ್ ಪ್ರಾಡಕ್ಟ್ಸ್ ನ ಸೇರಿಸಿ ಒಂದು ಲೇಟೆಸ್ಟ್ ಐಸ್ ಕ್ರೀಮ್ ಟಚ್ ಅನ್ನು ಕೊಟ್ಟಿದ್ ಮಾತ್ರ ಚೈನಾದವರು. ಇಟಾಲಿಯನ್ ಫುಡ್ ಅಂದಿದ ತಕ್ಷಣ ನಮಗ್ ನೆನಪಿಗೆ ಬರೋದೆ ಪಾಸ್ತಾ. ಆದ್ರೆ ಈ ಪಾಸ್ತಾ ಇಟಲಿಯಲ್ಲಿ ಹುಟ್ಟಿಲ್ಲ. ಇನ್ಫ್ಯಾಕ್ಟ್ ಇದು ಹುಟ್ಟಿದ್ದು ಚೈನಾದಲ್ಲಿ. ಹಿಸ್ಟೋರಿಯನ್ಸ್ ಚೈನಾದಲ್ಲಿ ರಿಸರ್ಚ್ ಮಾಡಬೇಕಾದ್ರೆ 4000 ವರ್ಷಗಳ ಹಿಂದಿನ ಹಳೆ ಪಾತ್ರೆನಲ್ಲಿ ಪಾಸ್ತಾ ಅಂಟ್ಕೊಂಡಿತ್ತಂತೆ. ಸೊ ಹೀಗಾಗಿ ಪಾಸ್ತಾ ಚೈನಾದಲ್ಲಿ ಹುಟ್ಟಿತು ಅಂತ ಇವ್ರು ಹೇಳ್ತಾರೆ. ಮಿಸೋ ಫುಡ್ ಹಿಸ್ಟೋರಿಯನ್ಸ್ ಪ್ರಕಾರ ಮಿಸೋ, ಸೋಯಾ ಸಾಸ್ ಮತ್ತೆ ಟೊಂಪೊ ಜಪಾನ್ ಮೂಲದ ಆಹಾರ ಪದಾರ್ಥಗಳಲ್ಲ. ಇದನ್ನ 6 ಮತ್ತು 7ನೇ ಶತಮಾನದಲ್ಲಿ ಜಪಾನ್ ನ ಜನರಿಗೆ ಪರಿಚಯ ಮಾಡಿಕೊಟ್ಟಿದ್ರು. ಆದ್ರೆ ಅದಕ್ಕೂ ಮೊದಲು ಫರ್ಮೆಂಟೆಡ್ ಸೋಯಾಬೀನ್ ಪೇಸ್ಟ್ ರೂಪದಲ್ಲಿ ಚೈನಾದ ಚಿಯಾಂಗ್ ನಲ್ಲಿ ಪಾಪ್ಯುಲರ್ ಆಗಿತ್ತು. ಸುಶಿ ನಿಮ್ಮ ಫೇವರೇಟ್ ಜಾಪನೀಸ್ ಫುಡ್ ಅಂತ ನೀವ್ ಅನ್ಕೊಂಡಿದ್ರ. ಆದ್ರೆ ಸುಶಿ ಜಪಾನ್ ನಲ್ಲಿ ಹುಟ್ಟಿದ್ದಲ್ಲ, ಇದು ಹುಟ್ಟಿದ್ದು ಚೈನಾದಲ್ಲಿ. ಜಪಾನ್ ನ ಆಹಾರ ಪದ್ಧತಿಯಲ್ಲಿ ಸುಶಿ ಎಂಟ್ರಿ ಕೊಡೋಕ್ಕಿಂತ ಮೊದಲು ಸದರ್ನ್ ಚೈನಾದಲ್ಲಿ ಮೀನನ್ನ ಬೇಯಿಸಿ ಅನ್ನದಲ್ಲಿ ಪ್ರೊಕ್ಯೂರ್ ಮಾಡಿ ಉಪ್ಪಿನಕಾಯಿ ರೀತಿನಲ್ಲಿ ಅದು ದೀರ್ಘಕಾಲ ಬಾಳಿಕೆಗೆ ಯೋಗ್ಯವಾಗುವಂತೆ ಒಂದು ವಿಧಾನದಲ್ಲಿ ಅದನ್ನ ಮಾಡೋರು. ಕಿವಿ ಫ್ರೂಟ್ ನ ಮೂಲ ನ್ಯೂಜಿಲೆಂಡ್ ಅಂತ ನಾವೆಲ್ಲ ಭಾವಿಸಿದೀವಿ. ಆದ್ರೆ ಕಿವಿ ಹಣ್ಣಿನ ಚೈನಾದವರು ನ್ಯೂಜಿಲೆಂಡ್ ಗೆ ಪರಿಚಯ ಮಾಡಿಕೊಟ್ಟಿದ್ದು 1904 ಅಷ್ಟೇ. ಅದಕ್ಕೂ ಮೊದಲು ಕಿವಿ ಹಣ್ಣು ಚೈನಾದಲ್ಲಿ ಬೆಳೀತಾ ಇತ್ತು. ಚೈನೀಸ್ ಗೂಸ್ಬೆರೀಸ್ ಅಂತ ಕೂಡ ಕರೀತಾರೆ. ಈ ರೀತಿ ಸಾಕಷ್ಟು ಡಿಶಸ್ ಗಳ ಒರಿಜಿನಲ್ ಜನ್ಮಸ್ಥಾನ ಚೈನಾ ಅಂದ್ರೆ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. Radio City. ಬೆಂಗಳೂರು